ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಈ ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒದಗಿರತಕ್ಕಂತಹ ಅಥವಾ ಕೊಟ್ಟಂತಹ ಗುಡ್ ನ್ಯೂಸ್ನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ: ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ತೇರ್ಗಡೆ ಕಡ್ಡಾಯ ಅವಧಿ ವರ್ಷಾಂತ್ಯದವರೆಗೆ ವಿಸ್ತರಣೆ. ಬೆಂಗಳೂರು ನಗರದ ಸರ್ಕಾರಿ ನೌಕರರಿಗೆ ಇತರೆ ಸೌಲಭ್ಯಕ್ಕೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ತೇರ್ಗಡೆ ಕಡ್ಡಾಯವಾಗಿದ್ದು, ಈ ಪರೀಕ್ಷೆಯ ಉತ್ತೀರ್ಣ ದಿನಾಂಕ 31/12/2025 ಒದಗಿಸಲಾಗಿದ್ದು, ದಿನಾಂಕ 31/12/2026ಕ್ಕೆ ವಿಸ್ತರಿಸಲಾಗಿತ್ತು. ಇನ್ನು ಅಧಿಸೂಚನೆ ಏನು ಹೊರಡಿಸಿದ್ದಾರೆ ಅಂದರೆ, ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ಸಾಕ್ಷರತಾ ನಿಯಮಗಳು 2012 ಮತ್ತು ತಿದ್ದುಪಡಿ ಮಾಡಲು ಕರ್ನಾಟಕ ಸರ್ಕಾರವು ಪ್ರಸ್ತಾಪಿಸಿರುವ ಈ ಕೆಳಗಿನ ನಿಯಮಗಳನ್ನು ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ಕಾಯ್ದೆ 1978ರ ವಿಭಾಗ 3 ಉಪವಿಭಾಗ 8ರ ಮೂಲಕ ನೀಡಲಾದ ಅಧಿಕಾರಗಳು ಚಲಾಯಿಸಿದ್ದು ಪ್ರಸ್ತಾಪಿಸಲಾಗಿದೆ. ಇದನ್ನು ಸದರಿ ಕಾಯ್ದೆಯ ವಿಭಾಗ 3ರ ಉಪವಿಭಾಗ 2ರ ಖಂಡ ಎ ರ ಪ್ರಕಾರ ಇದರಿಂದ ಬಾಧಿತರಾಗುವಂತಹ ಸಾಧ್ಯತೆ ಇರುವ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಇಲ್ಲಿ ಪ್ರಕಟಿಸಲಾಗಿದೆ. ಈ ಸದರಿ ಕರಡನ್ನು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ